ಈಗ ಆ 26 ಮಿಷಿನು 4ರಿಂದ 5 ಕೋಟಿ ರೂಪಾಯಿಗೆ ನೀವು ಅದನ್ನು ಸರಿಪಡಿಸ್ಕೊಂಡು ಅಥವಾ ನನಗೆ ಗೊತ್ತಿಲ್ಲ ಇನ್ನೂ ಏನಾದ್ರೂ ಕೂತ್ಕೊಂಡು ಒಂದು ಸ್ವಲ್ಪ ಕಮ್ಮಿ ಮಾಡಿ ಕೂತು ಒಂದು ಒಳ್ಳೆ ಟೆಕ್ನಿಕಲ್ ಟೀಮ್ಗೆ ಕೊಟ್ಟು ಅದನ್ನು ಒಂದು ರಿಪೋರ್ಟ್ ತಗೊಂಡು ಇನ್ನೇನಾದ್ರು ಕಮ್ಮಿ ಮಾಡೋದಕ್ಕಾಗತ್ತಾ, ಆದರೆ 3 ಕೋಟಿಲೇ ಮಾಡ್ಬೋದಾ, 4 ಕೋಟಿನೇ ಆಗತ್ತಾ, ಇದನ್ನು ಕೂತು ಚರ್ಚೆ ಮಾಡಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಈಗ 26 ಮಿಷಿನ್ನ ಏನು ಸೈಡಲ್ಲಿ ಬಿಸಾಕಿದ್ದಾರೆ ಅದನ್ನು ರಿಪೇರಿ ಆದರೂ ಮಾಡಿ ಈಗ ಅದನ್ನು ಕೆಲಸ ಶುರು ಮಾಡ್ಬೋದಲ್ವಾ. ಒಂದು ಇಲ್ಲಿ ಬಹಳ ಜನ ಹೇಳುವಂಥದ್ದು, ಈಗ AMC ಯಾರು ತಗೊಂಡಿದ್ದಾರೆ, ಈ ಕಾಂಟ್ರಾಕ್ಟ್ನ ಯಾರು ಪಡ್ಕೊಂಡಿದ್ದಾರೆ, ಇದರಲ್ಲಿ ಸಾಕಷ್ಟು ವೈಫಲ್ಯತೆಗಳು ಮೇಂಟೆನೆನ್ಸ್ನಲ್ಲಿ ಕಾಣ್ತಾ ಇದೆ ಅಂತಕ್ಕಂಥದ್ದು ಒಂದು ಚರ್ಚೆ. ಜೊತೆಯಲ್ಲಿ ಬಹಳ ಜನ ಇವತ್ತು ನಮಗೆ ಡ್ರೈವರ್ಸ್ಗಳನ್ನ ಅದನ್ನು ನಾವು ಆ ಗಾಡಿಯನ್ನು ಯೂಸ್ ಮಾಡೋದಕ್ಕೋಸ್ಕರ ನಾವು ಡ್ರೈವರ್ಸನ್ನ ಏನು ಅವ್ರನ್ನ ಕರ್ಕೊಳ್ತೇವೆ, ಅವ್ರಿಗೆ ಆ ಗಾಡಿಯನ್ನು ಕೊಡ್ತೇವೆ, ಅವ್ರಿಗೆ ಆ ಸ್ಕಿಲ್ಡ್ ಲೇಬರ್ ಆಗಿದೆಯಾ, ಅವ್ರಿಗೆ ಟ್ರೈನಿಂಗ್ ಆಗಿದೆಯಾ, ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇದು ಒಂದಷ್ಟು ಜನ ವಾರ್ಡ್ಗಳಲ್ಲಿ ಯಾರು ರೆಸಿಡೆಂಟ್ಸ್ ಇದ್ದಾರೆ, ಬೆಂಗಳೂರಿನ ನಾಗರಿಕರು, ಅವರು ಕೂಡ ಇಲ್ಲ ಇದನ್ನ ಸರಿಯಾಗಿ ಬಳಕೆ ಮಾಡ್ತಕ್ಕಂಥದ್ದು ಕೂಡ ಒಂದು ಟ್ರೈನಿಂಗು ಕೂಡ ಅವ್ರಿಗೆ ಆಗಿಲ್ಲ ಇಲ್ಲಿವರೆಗೂ ಅನ್ನೋದು ಕೂಡ ಒಂದು ಚರ್ಚೆ ಇದೆ, ಗಂಭೀರವಾದಂಥ ಚರ್ಚೆ. ಇದು ಯಾರು ಬೆಂಗಳೂರಿನ ನಾಗರಿಕರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ಅವರ ಅಭಿಪ್ರಾಯಗಳು. ಸರ್, ಈಗ 26 ಮಿಷಿನ್ನ ನೀವು 4 ಕೋಟಿ 3 ಕೋಟಿನಲ್ಲಿ ನೀವು ಸರಿನೇ ಪಡಿಸ್ಬೋದು ಅನ್ನೋದಾದ್ರೆ ವೈ ಡೋಂಟ್ ಯು ಕನ್ಸಿಡರ್ ಇಟ್? ಯಾತಕ್ಕೆ ಅದನ್ನ ಪರಿಗಣನೆಗೆ ತಗೊಳ್ಬಾರ್ದು? 3 ಕೋಟಿ 4 ಕೋಟಿ ರೂಪಾಯಿ ಇವತ್ತು ನೀವು 613 ಕೋಟಿ ರೂಪಾಯಿ ಖರ್ಚು ಮಾಡೋದಕ್ಕೆ ರೆಡಿ ಇರ್ತಕ್ಕಂಥ ಸರ್ಕಾರ ಆಲ್ರೆಡಿ ನೀವು ಕ್ಯಾಬಿನೆಟ್ ಅಲ್ಲಿ, ಯಾಕೆಂದ್ರೆ ಅಬೌವ್ 5 crores ಏನೇ ಇದ್ರು ಕೂಡ ಕ್ಯಾಬಿನೆಟ್ಗೆ ಹೋಗ್ಲೇಬೇಕು, ಸಚಿವ ಸಂಪುಟದಲ್ಲಿ ಕ್ಲಿಯರೆನ್ಸ್ ತಗೊಂಡು ಬರಲೇಬೇಕು. ಈಗ ನೀವು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅಪ್ರೂವಲ್ ತಗೊಂಡು 613 ಕೋಟಿ ರೂಪಾಯಿ ಈಗ ರೆಂಟಲ್ ಮಾಡನ್ನ ಅಪ್ಲೈ ಮಾಡಕ್ ಹೋಗ್ತಾ ಇದ್ದೀರಾ. ಆದ್ರೆ ಒಂದು ಇಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ, BCG ಕಡೆಯಿಂದ ಬಾಸ್ಟನ್ ಕಂಪನಿ ಅವರು ಏಜೆನ್ಸಿ ಅವರು ಕೊಟ್ಟಿರ್ತಕ್ಕಂಥ ಒಂದು ವರದಿ, ಇದನ್ನ ರೆಂಟಲ್ ಮಾಡಲಾಗಿ ನೀವು ತಗೊಳ್ಳೋದಕ್ಕಿಂತ ಇದನ್ನ ಪರ್ಚೇಸ್ನ ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದ್ರ ಬಗ್ಗೆ BCGನೂ ಕೂಡ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆದರೆ ಇವೆಲ್ಲವನ್ನ ಕೂಡ ರಾಜ್ಯ ಸರ್ಕಾರ ಗಾಳಿಗೆ ತೂರಿದೆ. ಇಲ್ಲಿರ್ತಕ್ಕಂಥ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಕೇಳೋ ಅಂಥದ್ದು, ಸರ್ ಯಾವುದು ಬೇಡ ಸರ್, ಮಂತ್ರಿಗಳಿಗೆ ನನಗೆ ಸೀದಾ ಒಂದು ಪ್ರಶ್ನೆ. ಯಾಕೆಂದರೆ ಈಗ ಅವರು ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಈ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಿದ್ದಾರೆ. ಸರ್, ನೀವು ಎಷ್ಟೋ ಕಂಪ್ನಿಗಳು ನಡೆಸ್ತೀರಾ ಸರ್, ನಾವು ಯಾರೋ ಇಲ್ಲಿರೋರು ಕಂಪ್ನಿಗಳು ನಡೆಸ್ಬೋದು ಸರ್. ನೀವೊಂದು ಕಂಪ್ನಿಯ CEO ಆಗಿ CFO ಆಗಿ ನಾನು ನಿಮ್ಗೆ ಕೇಳ್ತೀನಿ ಒಂದು ಪ್ರಶ್ನೆ. ನೀವೇ ಒಂದು ಕಂಪ್ನಿ CEOನೋ ಅಥವಾ CFO ಅಂತ ಅನ್ಕೊಳ್ಳೋಣ. ವೆನ್ ಯು ಹ್ಯಾವ್ ಟು ಟೇಕ್ ಸೀರಿಯಸ್ ಕಾಲ್, ಈ ಥರ ಒಂದು ಇಶ್ಯೂ ಆಗಿದೆ, ಇದನ್ನು ನಾವು ರೆಂಟಲ್ ಮಾಡಲ್ಗೆ ಹೋದ್ರೆ ಏನು, ಅಥವಾ ಇದನ್ನು ನಾವು ಪರ್ಚೇಸೇ ಮಾಡಿದ್ರೆ ಏನು ನಮ್ಮ ಕಂಪ್ನಿಗೆ, ಇದರ ಆಗ್ತಕ್ಕಂಥ ಅನುಕೂಲಗಳೇನು ಅನಾನುಕೂಲಗಳೇನು, ಫೈನಾನ್ಷಿಯಲಿ ನಮ್ಮ ಮೇಲೆ ಆಗುವಂಥ ಬರ್ಡನ್ಸ್ ಏನು, ಅಥವಾ ಇದು ಅಸೆಟ್ ಗ್ರೋತ್ ಆಗುತ್ತಾ ಅಥವಾ ಇದು ಲಯಬಿಲಿಟಿ ಆಗುತ್ತಾ, ಇದನ್ನ ನೀವು ಆಲೋಚನೆ ಮಾಡ್ತೀರಾ ಇಲ್ವಾ ಒಬ್ಬ ಕಂಪ್ನಿ CEO ಅಥವಾ CFO ಆಗಿ? ಅದೇ ಥರ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ನೀವೇನು ಯೋಚನೆ ಮಾಡಿದ್ರಿ ಸರ್ ಇದ್ರ ಬಗ್ಗೆ? 150 ಕೋಟಿಗೆ 46 ಮಿಷಿನ್ನ ನೀವು ಖರೀದಿ ಮಾಡೋದಕ್ಕೆ ಅವಕಾಶನೇ ಇದೆ. ಅದರ ಜೊತೆ ಒಪೆಕ್ಸ್ ಮಾಡಲು ಕೆಪೆಕ್ಸ್ ಮಾಡಲೋದು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದೆಲ್ಲ ಮುಂದಿಟ್ಟು ಒಂದು 4 ಕೋಟಿ ರೂಪಾಯಿ ಅಂತ ಅನ್ಕೊಳ್ಳಿ ಸರ್, ಆಯ್ತು ಮಿಷಿನ್ರಿ, ಒನ್ ಆಫ್ ದ ಟಾಪೆಸ್ಟ್ ಸ್ಪೆಸಿಫಿಕೇಶನ್ ಇರುವಂಥ ಮಿಷಿನ್ರಿ ನಮಗೆ ಸಿಗುತ್ತೆ. ಅದ್ರ ಬದಲಾಗಿ ನೀವೇನು ಮಾಡ್ತಾ ಇದ್ದೀರಾ, 7 ವರ್ಷಕ್ಕೆ ರೆಂಟಲ್ ಕಾಂಟ್ರಾಕ್ಟ್ ಕೊಟ್ಟು ಆ ಮಿಷಿನ್ರಿ ಕಾಸ್ಟು 3 ಕೋಟಿನೋ 4 ಕೋಟಿಗೋ ನಮಗೆ ಸಿಗೋವಂಥದ್ದಕ್ಕೆ ಸರ್ಕಾರಕ್ಕೆ ಸಿಗೋವಂಥ ಕಾಸ್ಟ್ನ 13 ಕೋಟಿ 33 ಲಕ್ಷಕ್ಕೆ ಹೋಗಿ ತಲುಪಿಸ್ತಾ ಇದ್ದೀರಲ್ಲ ಸರ್. ಸರ್, ಇದ್ರ ಹಿಂದಿನ ಉದ್ದೇಶ ಏನು ನನಗೆ ಅರ್ಥ ಆಗಲಿಲ್ಲ. ಅಲ್ಲ, ನಾವು ಇಲ್ಲಿವರೆಗೂ ಈ ರಾಜ್ಯ ಸರ್ಕಾರದಲ್ಲಿ, ಯಾಕೆಂದ್ರೆ ಪಾಪ ಹಿಂದಿದ್ದಂಥ ನಮ್ಮ ಮಿತ್ರ ಪಕ್ಷದ ಸರ್ಕಾರದ ಮೇಲೆ ಒಂದು 40% ಕಮಿಷನ್ ಅಂತ ಆರೋಪ ಮಾಡಿದ್ರಿ, ಒಂದು ಕ್ಯಾಂಪೇನೇ ಮಾಡಿದ್ರಿ, ಆ ಕ್ಯಾಂಪೇನ್ ಮೇಲೆ ಚುನಾವಣೆ ಮಾಡಿದ್ರಿ, ಚುನಾವಣೆ ಸಮೀಪದಲ್ಲಿ ಆ ಕಮಿಷನ್ ಅನ್ನೋದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಬಿಡ್ತೀವಿ, ಹೋಗ್ಲಾಡಿಸ್ಬಿಡ್ತೀವಿ, ಕಿತ್ತಾಕ್ಬಿಡ್ತೀವಿ ಅಂತ ಹೇಳಿದ್ರಿ. ಎಲ್ಲ ರೀತಿ ನೀವು ಪಾಪ ಆಶ್ವಾಸನೆಗಳನ್ನ ಕೊಟ್ಟು ಬಂದ್ರಿ. ನನಗೆ ಇಲ್ಲಿ ಒಳಗಡೆ ನಾನು ಆಸ್ ಎ ಕಾಮನ್ ಮ್ಯಾನ್ ಕೂತ್ಕೊಂಡು ಯೋಚನೆ ಮಾಡಿದಾಗ ನನಗನ್ಸೋದು, ಬಹುಶಃ ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು ಈ
ನಿಮ್ಮ ಏನು ಒನ್ ಟೈಮ್ ಕಮಿಷನ್ ಸೆಟಲ್ಮೆಂಟ್ಗೆ ಬಹುಶಃ ನೀವು ರೆಡಿ ಇಲ್ಲ. ನಮ್ಮ ಕೆಲವೊಂದಷ್ಟು ಈ ಕಾರ್ಪೊರೇಟ್ ಫೀಲ್ಡ್ಗಳಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಅಂತೀವಿ, OTS ಅಂತ ಕರಿತೀವಿ, ಇಲ್ಲ LRD ಅಂತೀವಿ, ಲೋನ್ ರೆಂಟಲ್ ಡಿಸ್ಕೌಂಟ್ ಅಂತ ಹೇಳ್ತೀವಿ. ಆ ಥರ ಏನಾದರೂ ನಿಮಗೆ ಈ 7 ವರ್ಷಕ್ಕೆ ಪಾಪ ಈ ರೆಂಟಲ್ದೇನೋ ನೀವು ಕೊಟ್ಕೊಂಡಿದ್ದೀರಲ್ಲ ಕಾಂಟ್ರಾಕ್ಟು, ಅದರಲ್ಲಿ ಏನು ಕಿಕ್ ಬ್ಯಾಕ್ಸು, ಏನು ಕಮಿಷನ್ ಬರ್ಬೋದು ನಿಮಗೆ ಅನ್ನೋದನ್ನು ನಾವು ಕೇಳೋದಕ್ಕಿಂತ ಹೆಚ್ಚಾಗಿ ಸರ್ ಇಲ್ಲಿ ಬೆಂಗಳೂರು ನಾಗರಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದು ಆ್ಯಕ್ಚುಲಿ ನಮಗೆ ಯಾಕೆಂದರೆ ವಿ ನೀಡ್ ಟು ನೋ ದ ಮೆಥಮೆಟಿಕ್ಸ್. ನಮಗೆ ಮೆಥಮೆಟಿಕ್ಸ್ ಅರ್ಥ ಆಗ್ತಾ ಇಲ್ಲ ಇಲ್ಲಿ. ಯಾಕೆಂದರೆ ನಮ್ಮ ಕಣ್ಮುಂದೆ ವೆರಿ ಕ್ಲಿಯರ್, ನನಗೆ ಹೇಳ್ದಂಗೆ 3 ಕೋಟಿಗೋ 4 ಕೋಟಿಗೋ ಮಿಷಿನ್ರಿ ಸಿಗುತ್ತೆ ಅಂದಮೇಲೆ ಮತ್ತೆ ಯಾಕೆ 13.25 ಕೋಟಿ ರೂಪಾಯಿ ಖರ್ಚು ಮಾಡಬೇಕು? ಯಾತಕ್ಕೋಸ್ಕರ ಕಾಂಟ್ರಾಕ್ಟ್ ಕೊಡಬೇಕು? ಏನು ನಿಮ್ಮ ಉದ್ದೇಶ ಏನು? ಆ್ಯಂಡ್ ಎಸ್ಪೆಷಲಿ ಕಂಪ್ನಿ ಲೈಕ್ BCG ಹ್ಯಾಸ್ ಆಲ್ರೆಡಿ ಗಿವನ್ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್. ನಿಮ್ಮ ಮುಂದೆ ವರದಿ ಇಟ್ಟಿದ್ದಾರೆ, ನಿಮ್ಮ ಮುಂದೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ಸರ್ ಈ ಮಾಡಲ್ ವರ್ಕೌಟ್ ಆಗಲ್ಲ, ಸರ್ಕಾರಕ್ಕೆ ಲಾಸ್ ಆಗುತ್ತೆ ಈ ಮಾಡ್ಲಿಂದ. ಇದ್ರ ಬದಲು ಇಟ್ ಈಸ್ ಬೆಟರ್ ನೀವು ಖರೀದಿ ಮಾಡಿದ್ರೆ ಅಟ್ಲೀಸ್ಟ್ ಇಷ್ಟಕ್ಕೆ ನಿಮಗೆ ಸಿಗುತ್ತಲ್ಲ ಅನ್ನೋದು. ಆಮೇಲೆ ಅಸೆಟ್ ಗ್ರೋತ್ ಆಗುತ್ತೆ, ವ್ಯಾಲ್ಯೂ ಅಡಿಷನ್ ಆಗುತ್ತೆ, ಎಲ್ಲವೂ ಕೂಡ ನಾನು ಹೇಳಿದ್ದೀನಿ ಈಗ. ಸೊ ಹೀಗಿದ್ದಾಗ ವೈ ಯು ಹ್ಯಾವ್ ನಾಟ್ ಕನ್ಸಿಡರ್ಡ್ ಇಟ್? ಯಾಕೆ ಇದನ್ನು ಪರಿಗಣನೆಗೆ ತಗೊಂಡಿಲ್ಲ? ಅಲ್ಲ, ಅನುಮಾನ ಕಾಡ್ತಾ ಇದೆ. ಐ ಮೀನ್ ಸ್ವಾಭಾವಿಕವಾಗಿ ಇದು 150 ಕೋಟಿಲಿ ಸಿಗೋವಂಥ ವಸ್ತುನ ನೀವು ಇದನ್ನು 613 ಕೋಟಿ ರೂಪಾಯಿಗೆ ನೀವು ಕ್ಯಾಬಿನೆಟಲ್ಲಿ ಇಟ್ಟು ಅಪ್ರೂವಲ್ ಮಾಡಿಕೊಂಡು, ದೋ BCG ಹ್ಯಾಸ್ ಗಿವನ್ ಯು ಎ ರಿಪೋರ್ಟ್ ಸ್ಟೇಟಿಂಗ್ ದಟ್ ಇದು ಕನ್ಸಿಡರಬಲ್ ಅಲ್ಲ, ಇದು ಈ ರೀತಿ ಮಾಡೋದು ಒಳ್ಳೆಯದು, ಪರ್ಚೇಸ್ ಮಾಡೋದು ಒಳ್ಳೆಯದು ಅಂತ ನಿಮ್ಗೆ ಹೇಳಿದ್ರು ಕೂಡ ಒಂದು ಕಂಪನಿ, ನೀವು ಯಾಕೆ ಅದನ್ನು ತಿರಸ್ಕಾರ ಮಾಡಿದ್ದೀರಿ? ಯಾಕೆ ಅದನ್ನು ಪರಿಗಣನೆಗೆ ತಗೊಂಡಿಲ್ಲ? ಏನಿದ್ರಿ ಹಿಂದಿನ ಉದ್ದೇಶ? ಅಂದರೆ ಬೆಂಗಳೂರು ನಗರದ ನಾಗರಿಕರು ಕೇಳ್ತಾ ಇದ್ದಾರೆ. ನನ್ನ ಟ್ವೀಟ್ಗೆ ರಿಟ್ವೀಟ್ ಮಾಡಿದ್ದಾರೆ, ಎಷ್ಟೋ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದಾರೆ ನನಗೆ. ಯಾಕಂದ್ರೆ ಅವ್ರಿಗೂ ಆತಂಕ ಇದೆ. ಸರ್ ದಿಸ್ ಇಸ್ ಟ್ಯಾಕ್ಸ್ ಪೇಡ್ ಮನಿ, ಇದು ಪಬ್ಲಿಕ್ ಮನಿ ಇದು. ನಾನು ಅದಕ್ಕೆ ಕೇಳಿದ್ದು, ಸರ್ ನಂದೋ ನಿಮ್ಮದೋ ಕಂಪ್ನಿ ಆದರೆ ನಾವು ಹಿಂಗೆ ಯೋಚನೆ ಮಾಡ್ತೀವಾ? ಈಗ ನಾನೇ ಕಂಪ್ನಿ CEO CFO ಆದರೆ, ಯಾಕಂದ್ರೆ ನಾನು ಇವಾಗ CEO CFO ಲೆಕ್ಕ ಅವ್ರು ಇರೋದು ಯಾರು? ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು. ಅವ್ರೇನು ನಿರ್ಧಾರ ಮಾಡೋರು? ಅವ್ರ ಕಂಪ್ನಿಗೆ ಬರ್ಡನ್ ಮಾಡ್ಕೊಳ್ಳೋರ? ಅಥವಾ ಆಯ್ತಪ್ಪ ಒನ್ಸ್ ಫಾರ್ ಆಲ್ ನಾವು ಪರ್ಚೇಸೇ ಮಾಡ್ಬೋಣ, ಈ ಥರ ಯಾಕೆ ಬರ್ಡನ್ ಮಾಡ್ಕೋಬೇಕು, ಯಾಕೆ 1:4 ಟೈಮ್ಸ್ ಯಾಕೆ ಕೊಡಬೇಕು ದುಡ್ಡನ್ನ ಅಂತ ಆಲೋಚನೆ ಮಾಡ್ತಾ ಇರಲಿಲ್ವಾ? ಅಂದರೆ ನಮ್ಮ ಕಂಪ್ನಿ, ನಮ್ಮ ದುಡ್ಡು ನಂದು ಅಂದರೆ ಮಾತ್ರ ನಮ್ಗೆ ಆಲೋಚನೆ ಬರೋದಾ? ಸಾರ್ವಜನಿಕರ ದುಡ್ಡಿಗೆ ಬೆಲೆ ಇಲ್ವಾ? ಟ್ಯಾಕ್ಸ್ ಪೇಯರ್ಸ್ ಮನಿ ದುಡ್ಡಿಗೆ ಬೆಲೆ ಇಲ್ವಾ? ಸರ್ ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು. ನಾನು ಪ್ರೆಸ್ ಮಾಧ್ಯಮದ ಸ್ನೇಹಿತರಿಗೆ ಇಂಗ್ಲಿಷ್ ಪತ್ರಿಕಾ ಮಾಧ್ಯಮದಲ್ಲಿ ನಾನು ಫಸ್ಟ್ ಗಮನಿಸಿದ್ದು ಈ ಆರ್ಟಿಕಲ್. ಅಲ್ಲಿಂದ ಕನ್ನಡ ಪತ್ರಿಕೆಗಳಲ್ಲೂ ಕೂಡ ಈ ಆರ್ಟಿಕಲ್ಸು ಬಹಳ ಗಂಭೀರವಾಗಿ ಬಂದಿತ್ತು. ಅದಾದಮೇಲೆ ನಮ್ಮೆಲ್ರಿಗೂ ಒಂದು ಅವಕಾಶ ಆಯಿತು, ಏನು ಇದೇನಾಗಿದೆ, ಇದರ ಒಳಗಡೆ ಏನಿದೆ, ಆ್ಯಕ್ಚುಲಿ ಇದ್ರ ಒಳಗಡೆ ಇರ್ತಕ್ಕಂಥ ಹಿಡನ್ ಅಜೆಂಡಾ ಏನು ಅಂತ ಹುಡುಕ್ತಾ ಹೋದಾಗ, ರಿಸರ್ಚ್ ಮಾಡಿದಾಗ ನಮಗೊಂದಷ್ಟು ಡಾಕ್ಯುಮೆಂಟ್ ಸಿಕ್ಕಿದೆ. ಇದು ಯಾವುದು ನಾವು ಕ್ರಿಯೇಟ್ ಮಾಡ್ತಾ ಇಲ್ಲ. ಹುಬ್ಳಿ ಧಾರವಾಡಲ್ಲಿ ನೀವೇನು ಪ್ರೈಸ್ ಕೊಟ್ಟು ತೊಗೊಂಡಿದ್ದೀರಾ ನಿಮ್ಮ ಕಣ್ಮುಂದೆ ಇದೆ, ನಾನು ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ BBMPನೇ ನೀವು 17 ಮಿಷಿನು 23 ಕೋಟಿಗೆ ಖರೀದಿ ಮಾಡಿದ್ದೀರಾ ಅಟ್ ದ ಪ್ರೈಸ್ ಆಫ್ 1,35 lakhs. ಅದು ನಿಮ್ಮ ಕಣ್ಮುಂದೆ ಇದೆ. ನಾವೇನು ಇದನ್ನೇನು ಸೃಷ್ಟಿ ಮಾಡ್ತಾ ಇಲ್ಲ. ಸರ್ ಈಗ ಯಾವುದು ಬೇಡಪ್ಪ, ವಿಲ್ ಗೋ ಟು ಜೆಮ್ಗೆ ಹೋಗೋಣ ಸರ್, ಜೆಮ್ ಪೋರ್ಟಲ್ಗೆ ಹೋಗೋಣ. ನಾನು ಆ್ಯಕ್ಚುಲಿ ಇಲ್ಲೊಂದು TV ಅರೇಂಜ್ ಮಾಡಿ ಅಂತ ಹೇಳಿದ್ದೆ, ಸೊ ದಟ್ ನಿಮ್ಗೊಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗೋದು ಅಂತ. ಸರ್ ಜೆಮ್ ಪೋರ್ಟಲ್ ಯಾಕೆ ಮಾಡಿದ್ದಾರೆ ಸರ್ ಕೇಂದ್ರ ಸರ್ಕಾರ? ಪ್ರೊಕ್ಯೂರ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ರಾನ್ಸ್ಪರೆನ್ಸಿ ಇರಲಿ ಅಂತ ಮಾಡಿದ್ದಾರೆ. ಆ ಟ್ರಾನ್ಸ್ಪರೆನ್ಸಿನ ನಾವು ಹುಡುಕ್ತಾ ಹೋದಾಗ ಜೆಮ್ ಪೋರ್ಟಲ್ ಓಪನ್ ಮಾಡಿದಾಗ ನನಗೆ ಕಂಡು ಬಂದಿದ್ದು, ಜೆಮ್ ಪೋರ್ಟಲಲ್ಲಿ ಸೇಮ್ ಮಿಷಿನು ಅರೌಂಡ್ 2,05 lakh rupees ಕಾಸ್ಟಿಂಗ್ ತೋರಿಸ್ತಾ ಇದೆ. ಸೊ ನಾನು ಅದಕ್ಕೆ 2 ಕೋಟಿ 5 ಲಕ್ಷ ಬಿಟ್ಬಿಡಿ, ನಾನು ಒನ್ ಆಫ್ ದ ಬೆಸ್ಟ್ ಹೈಯೆಸ್ಟ್ ಮಾಡೆಲ್ ಸ್ಪೆಸಿಫಿಕೇಶನ್ಸ್ ಅಂತಾನೆ ಒತ್ತಿ ಹೇಳ್ತಾ ಇದ್ದೀನಿ. 3 ಕೋಟಿ ಇಟ್ಕೊಳ್ಳಿ ಸರ್, ಅದಕ್ಕೆ ನೀವು ಕಂಟೈನರ್ಸ್ ಅಡಿಷನ್ ಮಾಡ್ತೀರಾ ಅಥವಾ ವಾಟ್ ಎವರ್ ದ ಅದರ್ ಆಸ್ಪೆಕ್ಟ್ಸ್ ಟು ಮೀಟ್. ಆದರೂ ಕೂಡ ನಮಗೆ ಆ ಕಾಸ್ಟ್ ಬರೋದಿಲ್ವಲ್ಲ ಸರ್? ಯಾಕೆ? ಇದರಿಂದ ಉದ್ದೇಶ ಏನು ಮಾಡಕ್ಕೆ ಹೊರಟಿದೆ ಸರ್ಕಾರ? ಏನು ಮಾಡಕ್ಕೆ ಹೊರಟಿದ್ದಾರೆ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು? ಸರ್ 4 ತಿಂಗಳು 5 ತಿಂಗಳು 6 ತಿಂಗಳು ಆಗೋಯ್ತು, ಗುಂಡಿ ಮುಚ್ತೀವಿ ಅಂತ ಗಡುವು ಕೊಟ್ಕೊಂಡ್ಬಂದರು. ಇಲ್ಲಿವರೆಗೂ ಎಷ್ಟು ಗುಂಡಿ ಮುಚ್ಚಕ್ಕಾಗಿದೆ? ಎಷ್ಟು ಫ್ಲೈಓವರ್ಗಳು ನೆನೆಗುದ್ದಿಗೆ ಬಿದ್ದಿದೆ? ಆ ಫ್ಲೈಓವರ್ ಕಂಪ್ಲೀಷನ್ ಮಾಡೋದಕ್ಕೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ದೀರಿ? ಅದ್ರ ಪ್ರೋಗ್ರೆಸ್ ರಿಪೋರ್ಟ್ ಏನು? ಅದನ್ನು ಚೆಕ್ ಮಾಡಿದ್ದೀರಾ? ಅದನ್ನ ಏನಾದ್ರು ಸಾರ್ವಜನಿಕವಾಗಿ ಪಬ್ಲಿಕ್ ಮುಂದೆ ಒಂದು ಪಬ್ಲಿಕ್ ಡಾಕ್ಯುಮೆಂಟ್ ಆಗಿ ರಿಲೀಸ್ ಮಾಡ್ತೀರಾ?
ಅಥವಾ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಇವತ್ತು ನಾವೇನು ಬೀದಿನಲ್ಲಿ ಕಸದ ರಾಶಿಗಳು ಇವತ್ತು ಬೀದಿನಲ್ಲಿ ಬೆಂಗಳೂರಿನಲ್ಲಿ ಒನ್ ಆಫ್ ದ ಟಾಪೆಸ್ಟ್ ಲೊಕೇಶನ್ಗಳಲ್ಲಿ ಬೇಡ